come on the screen. ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನ ಸಾಕಿ ಸಲಹುತ್ತಿರುವ ಆ ಪರಮೇಶ್ವರನನ್ನ ಒಂದು ಕ್ಷಣ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇವತ್ತಿನ 25ನೇ ದಿನಕ್ಕೆ ಎಲ್ಲರಿಗೂ ಒಂದ್ಸಲ ಸ್ವಾಗತವನ್ನ ಮಾಡ್ತೀನಿ. ಅನ್ಸ್ಲೇ ಇಲ್ಲ 25 ದಿವಸ ಹೋಗಿದೆ ಅಂತೇಳಿ. ಯಾರ್ಯಾರಿಗೆ ಫೀಲ್ ಇದೆ? 25 ಡೇಸ್ ಯಾವ ಕಡೆ ಓದು ಗೊತ್ತೇ ಇಲ್ಲ. ಅದ್ರಲ್ಲಿ ಮತ್ತೆ ವಾಕಿಂಗ್ ಮೆಡಿಟೇಷನ್ ಅದು ಇದು ಹಿಡಿದ್ರೆ ಹೆಚ್ಚು ಕಮ್ಮಿ 1 ಮಂತ್ ಆಯ್ತು ನಮ್ ಕೋರ್ಸ್ ಇದು ಸ್ಟಾರ್ಟ್ ಆಯ್ತು. ಹಾಗಾಗಿ ಯಾವಾಗ್ಲೂ ಹೇಳ್ತಾರೆ ನೋಡು, ಖುಷಿಯ ದಿನಗಳು ಬಹಳ ಸ್ಪೀಡ್ ಆಗಿ ಹೋಗುತ್ತೆ. ಅದು ಸತ್ಯನೂ ಕೂಡ ಇದೆ. ಹಾಗಾಗಿ ಸಂಭ್ರಮ, ಈ ಖುಷಿಯನ್ನು ನೀವು ಪಟ್ಟಿದ್ರಿ, ಅದಕ್ಕಾಗಿ ಇನ್ನೊಂದು ಸಲ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನ ತಿಳಿಸುತ್ತಾ, ಎಸ್. ಸೊ ಯಾರಾದ್ರೂ ಒಂದು 2 ನಿಮಿಷ ನಿಮ್ಮ ಅಭಿಪ್ರಾಯ ಹೇಳ್ಬೋದೇ? ನಾವ್ ಏನ್ ಕಲ್ತೀವಿ, ಏನ್ ಅನಿಸ್ತು ಫೀಲಿಂಗು? ಒಂದ್ 2 ನಿಮಿಷ ಮಾತ್ರ ನೀವು ಕೈ ಮಾಡ್ರಿ, ನಾನು ಅನ್ಮ್ಯೂಟ್ ಮಾಡ್ತೀನಿ. ಆ ನಂತರ ನಾನು ಮತ್ತೆ ನನ್ನ ಸೆಷನ್ ಕಡೆಗೆ ಹೋಗ್ತೀನಿ. ಸೊ ಯಾರಿದ್ರಿ ರೆಡಿ? ಸ್ವಲ್ಪ ಹಿಂಗ್ ಕೈ ಮಾಡ್ರಿ, ನನ್ಗೆ ಸ್ಕ್ರೀನ್ ಮೇಲೆ ಕಾಣುತ್ತೆ. ಎಸ್, ಸಿಂಧೂರಾ ಮ್ಯಾಮ್. ಓಕೆ ಮೇಡಮ್ ನಮಸ್ತೆ ಮೇಡಮ್. ಹಾ, ನನ್ಗೆ ನಮಸ್ತೆ. ಈ ರೇಖಿ ಹೀಲಿಂಗು ಇಷ್ಟು ವಂಡರ್ಫುಲ್ ಕೋರ್ಸ್ ಅಂತ ಗೊತ್ತೇ ಆಗ್ಲಿಲ್ಲ. ನನ್ಗನ್ಸತ್ತೆ ನಾನು ಯಾಕೆ ಇದನ್ನ ಮೊದ್ಲೇ ತಗೊಳ್ಳಿಲ್ಲ. ಅಂದ್ರೆ ದೇವರು ಈ ಟೈಮಿಂಗ್ ನಿಮ್ ಮೂಲಕ ನಾವು ನಿಜವಾಗ್ಲೂ ಮೇಡಮ್ ಬಹಳಷ್ಟು ವಿಷಯನ ಕಲ್ತ್ವಿ. ನಮ್ ಮನ್ಸು ಅನ್ನೋದು ಬ್ರಹ್ಮಾಂಡ. ಬ್ರಹ್ಮಾಂಡ ಹೇಗಿದೆಯೋ ನಮ್ ಮನ್ಸು, ನಮ್ಮಲ್ಲೂ ಒಂದ್ ಬ್ರಹ್ಮಾಂಡ ಇದೆ. ಬಹಳಷ್ಟು ವಿಷಯಗಳು. ಆಮೇಲೆ ಚಕ್ರಗಳ ಬಗ್ಗೆ ತುಂಬಾ ಚೆನ್ನಾಗಿ ನಾವು ಅದನ್ನ ಕರೆಕ್ಟ್ ತುಂಬಾ ಪ್ರಾಕ್ಟೀಸ್ ಮಾಡ್ಬೇಕು, ನನ್ಗೂನು ಅನ್ಸುತ್ತೆ. ಯಾಕಂದ್ರೆ ಆಸ್ ಎ ಟೀಚರ್ ಆಗಿ ಈಗ ನಿಮ್ದೆಲ್ಲ ಕೋರ್ಸ್ ಮುಗಿದ್ಮೇಲೆ ಸ್ವಲ್ಪ ದಿವಸ ಎಲ್ಲ ಫುಲ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಸೆಲ್ಫ್ ಹೀಲಿಂಗು, ಅದರ್ಸ್ಗೆ ಹೀಲಿಂಗ್ ಮಾಡೋದು, ಆಮೇಲೆ ಶೀಲ್ಡಿಂಗ್ ಮಾಡೋದು, ಅದೇ ಡೈಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮೇಡಮ್. ಒಂದ್ ರೀತಿ ನೆಗೆಟಿವ್ ಎನರ್ಜೀಸ್ ಎಲ್ಲ ಏನು ಇದಾಗ್ತಿಲ್ಲ, ಚೆನ್ನಾಗಿ ಫೀಲ್ ಆಗ್ತಿದೆ ಮನಸ್ಸಿಗೆ. ತುಂಬಾ ವಂಡರ್ಫುಲ್ ಕೋರ್ಸ್ ಮೇಡಮ್. ನೀವು ಆಮೇಲೆ ಅಫರ್ಮೇಶನ್ಸ್ ಹೇಳ್ಕೊಟ್ರಲ್ಲ, ಮತ್ತೆ ಗ್ರಾಟಿಟ್ಯೂಡ್ ತುಂಬಾ ಚೆನ್ನಾಗಿದೆ. ಡೈಲಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಮೇಡಮ್. ತುಂಬಾ ಥ್ಯಾಂಕ್ಸ್. ಓಕೆ, ನನ್ಗಂತೂ ಬಹಳ ಖುಷಿ ಆಯ್ತು. ಯಾವಾಗ್ಲೂ ನೆನ್ಪಿಡ್ರಿ, ರೇಖೆ ಅನ್ನೋದು ಬಹಳ ಜನ ಏನ್ ತಲೆಗಿಟ್ಕೊಂಡಾರ ಅಂದ್ರೆ 3 ದಿವಸದಲ್ಲಿ ಮಾಡ್ಬೋದು, 4 ದಿವಸದಲ್ಲಿ ಮಾಡ್ಬೋದು, ಹಂಗ ಆಗೋದಿಲ್ಲ. ರೇಖೆ ಅನ್ನುವಂತ ಒಂದು ವಿದ್ಯೆ ಇದು. ಈ ವಿದ್ಯೆಗೆ ನಾವು ಮಿನಿಮಮ್ ಒಂದು 21 ಡೇಸ್ ಕೊಟ್ಟಾಗ ಮಾತ್ರ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು ವೈಬ್ರೇಟ್ ಆಗುತ್ತೆ, ಅದು ಚೇಂಜ್ ಆಗೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ರೇಖೆ ಅಷ್ಟೇ ಅಲ್ಲ, ಅದ್ರ ಸುತ್ತ ಇರುವಂತ ಎಲ್ಲಾ ಬೇಸ್ ಅನ್ನ ನಾನು ಕಂಪ್ಲೀಟ್ ಆಗಿ ಮಾಡಿದ್ಮೇಲೆ ರೇಖೆಯ ಜೊತೆಗೆ ನಾನು ಕನೆಕ್ಟ್ ಮಾಡುವಲ್ಲಿ ಯಶಸ್ವಿ ಆಗಿದ್ದೀನಿ ಅಂತೇಳಿ ಅನ್ಕೋತೀನಿ. ಸೊ ಸಿಂಧೂರಾ ಮ್ಯಾಮ್, ಥ್ಯಾಂಕ್ ಯು. ಆನಂತರ ಇನ್ನೂ ಒಬ್ರು ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಹೇಳ್ಬೋದೇನು? ಒಬ್ರು? ಹಾ, ಸಿಂಧೂರಾ. ಓಕೆ. ಹಾ, ನಮ್ಮ ಕಲ್ಯಾಣಿ ಮ್ಯಾಮ್. ಓಕೆ, ಎಲ್ರು ಕೈ ಮಾಡ್ತಾ ಇದ್ದೀರಿ, ವೇಟ್ ಮಾಡಿ. ಹಾ, ಕಲ್ಯಾಣಿ ಮ್ಯಾಮ್ ಅನ್ಮ್ಯೂಟ್ ಮಾಡ್ರಿ. ಎಸ್, ಅನ್ಮ್ಯೂಟ್ ಮಾಡ್ರಿ ಕಲ್ಯಾಣಿ ಮ್ಯಾಮ್. ಅನ್ಮ್ಯೂಟ್ ಆಪ್ಷನ್ ಇದೆ ನೋಡಿ. ಹಾ, ಈಗ ಬಂತು ನೋಡ್ರಿ. ಮೇಡಮ್ ತುಂಬಾ ಥ್ಯಾಂಕ್ಸ್. ನಾನ್ ಬೇಸಿಕ್ ಅಷ್ಟೇ ಕಲ್ತಿದ್ದೆ. ಆಫ್ಟರ್ ಕಮಿಂಗ್ ದೇರ್ ಇಸ್ ಇಮೆನ್ಸ್ ಚೇಂಜ್. ಓಕೆ, ನಾನ್ ಯಾವ್ದಕ್ಕೂ ತುಂಬಾ ಸಿಟ್ ಮಾಡ್ಕೋತಿದ್ದೆ, ಬಿಕಾಸ್ ನಾನ್ ಆ ತರ ಕ್ರಾಸ್ ಆಗಿ ಬಂದಿದ್ದೀನಿ. ಸೊ ಇಲ್ಲೇ ನಾನು ಎಲ್ಲರನ್ನ ಕ್ಷಮಿಸ್ತಾ ಇದ್ದೀನಿ. ನನ್ ಕನ್ನಡ ಅಷ್ಟು ಫ್ಲೂಯೆಂಟ್ ಇಲ್ಲ, ಆದ್ರೂ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್. ಓಕೆ, ನಿಜ ಹೇಳ್ಬೇಕಂದ್ರೆ ಐ ಆಮ್ ವೆರಿ ಹ್ಯಾಪಿ. ನಾನು ಎಲ್ಲ ಮನೇಲಿ ನಾನು ನಮ್ಮ ಹಸ್ಬೆಂಡೇ ಇರೋದು, ಅವ್ರ ಮೇಲೆ ನನ್ ಕೋಪನೇ ಇಲ್ಲ. ಈ ಸೆಷನ್ಸ್ ಬಂದ್ಮೇಲೆ ಹಿ ಇಸ್ ಗಿವಿಂಗ್ ಇಸ್ ಸ್ಯಾಲ್ರಿ ಟು ಮೀ. ಫಸ್ಟ್ ಇರ್ಲಿಲ್ಲ, ಹಿ ವಾಸ್ ನಾಟ್ ಗಿವಿಂಗ್, ಬಿಕಾಸ್ ಈಗ ನನ್ ಕೆಲ್ಸದಲ್ಲಿ ಇಲ್ಲ. ಸಿನ್ಸ್ ಆಗಸ್ಟ್ ನನ್ ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಬಿಕಾಸ್ ದೇ ಲೇಡ್ ಮೀ ಆಫ್. ಸೊ ನಾ ಹುಡುಕ್ತಾ ಇದ್ದೀನಿ, ಐ ವಾಂಟ್ ಸಮಥಿಂಗ್ ಟು ಡೂ ಇನ್ ಮೈ ಲೈಫ್. ನಾನ್ ಇನ್ನೊಬ್ಬರ ಮೇಲೆ ಇದು ಡಿಪೆಂಡೆಂಟ್ ಇಲ್ಲ ಮೇಡಮ್. ಫ್ರಮ್ ಚೈಲ್ಡ್ಹುಡ್ ಐ ವಾಂಟೆಡ್ ಟು ಬಿ ಇಂಡಿಪೆಂಡೆಂಟ್. ಯೂನಿವರ್ಸ್ ಹ್ಯಾಸ್ ಬಾಟ್ ಮೀ ಅಂಡ್ ಟಾಟ್ ಮೀ ಐ ಹ್ಯಾವ್ ಟು ಬಿ ಇಂಡಿಪೆಂಡೆಂಟ್. ನಾ ಇಂಡಿಪೆಂಡೆಂಟ್ ಆಗಿದ್ದೀನಿ. ನನ್ ಎಲ್ ಬೇಕಾದ್ರೆ ಹೋಗ್ತೀನಿ, ಎಲ್ ಬೇಕಾದ್ರೆ ಬರ್ತೀನಿ, ಐ ಡಿಸೈಡ್ ಮೈ ಸೆಲ್ಫ್. ಬಟ್ ಆ ಪಾಸಿಟಿವಿಟಿ ಏನಿದೆ ಅಲ್ಲ, ದಟ್ ವಾಸ್ ನಾಟ್ ದೇರ್. ಈಗ ಅದು ತುಂಬಾ ಬಂದಿದೆ. ಸೊ ವಿತ್ ಯೋರ್ ಗೈಡೆನ್ಸ್ ಆಸ್ ಮೈ ಗುರು, maybe you're very younger to me, I'm accepting you as my guru. That's all, ma'am. Thank you.
ಓಕೆ ಮ್ಯಾಮ್, ಥ್ಯಾಂಕ್ ಯು. ದಿಸ್ ಇಸ್ ಫ್ರಮ್ ಮೈ ಹಾರ್ಟ್. ಥ್ಯಾಂಕ್ ಇದು ಯು, ನನ್ನ ಥ್ಯಾಂಕ್ ಯು. ಹೃದಯದಿಂದ ಬರ್ತಾ ಇದೆ. ಎಸ್, ಒಂದ್ ಮಾತ್ ಬರುತ್ತೆ ನಮ್ಮಲ್ಲಿ ಸಾಹಿತ್ಯದಲ್ಲಿ, ಹೃದಯದಿಂದ ಹುಟ್ಟಿದ್ದು ಹೃದಯ ತಟ್ಟುತ್ತೆ ಅಂತ. ಯಾವ್ದು ಹೃದಯ ತಟ್ಟುತ್ತೆ ಅಂದ್ರೆ ಹೃದಯದಿಂದ ಅದು ಹುಟ್ಟಬೇಕು. ಸೊ ಯಾರ್ಯಾರಿಗೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೇಕಂತ ಫೀಲ್ ಇದೆ, ಫೀಲಿಂಗ್ ಬಹಳ ಇಂಪಾರ್ಟೆಂಟ್. ಎಲ್ಲರೂ ಕೈ ಮಾಡ್ರಿ. 1ನೇ ಸ್ಕ್ರೀನ್ ಮೇಲೆ, 2nd ಸ್ಕ್ರೀನ್, ಎಷ್ಟ್ ಜನ ಇದ್ದೀರಿ ಅಂತ ಹೇಳಿ. ಎಸ್. ಸೊ ಒಂದ್ ಐಡಿಯಾ ಇದೆ ನನ್ನ ಹತ್ರ. ಏನು ಅಂದ್ರ, ಎಲ್ಲಾರು ಈ ಗ್ರೂಪ್ ಲಿಂದ ಲೆಫ್ಟ್ ಆಗ್ರಿ ಫಸ್ಟ್. ಇಲ್ಲ ಇದನ್ನ ಎಂಡ್ ಮಾಡೋಣ. 3 ನಿಮಿಷ ನಿಮ್ಗೆ ಟೈಮ್ ಇರುತ್ತೆ. 3 ರಿಂದ 4 ನಿಮಿಷ ನಿಮ್ಮ ಮೊಬೈಲ್ ಅನ್ನ ಸೆಲ್ಫಿ ಮೋಡಿಗೆ ಇಕ್ರಿ. 3 ನಿಮಿಷ ವಿಡಿಯೋ ಮಾಡ್ರಿ. ಎಲ್ಲಾರು ಗ್ರೂಪಿಗೆ ಹಾಕ್ಬೋದು. 3 ನಿಮಿಷದಲ್ಲಿ ಎಲ್ಲಾರ ಎಕ್ಸ್ಪೀರಿಯನ್ಸ್ ಬರುತ್ತೆ. ಓಕೆನಾ? ಸೊ ಇಲ್ಲಿ ಹೇಳಿಸಿದ್ರೆ ಮತ್ತೆ ಇವತ್ ಒಂದ್ ದಿವಸ ನಮ್ ಟೈಮ್ ಹೋಗ್ಬಿಡುತ್ತೆ. ಇವತ್ ಬಹಳ ಇಂಪಾರ್ಟೆಂಟ್ ಇದೆ. ಸೊ 3 ಮಿನಿಟ್ಸ್ ಎಲ್ಲಾರು ಲೆಫ್ಟ್ ಆಗ್ರಿ ಫಸ್ಟ್ ಗ್ರೂಪ್ ನಿಂದ. ನೀವು ಗ್ರೂಪ್ ನಲ್ಲೇ ಉಳಿದು ಅಲ್ಲಿಗೆ ಹೋದ್ರ ಅಲ್ಲಿ ನಿಮ್ಗೆ ಸೌಂಡ್ ಬರಂಗಿಲ್ಲ. ಸೌಂಡ್ ಇಲ್ಲಿ ಕ್ಯಾಚ್ ಆಗಿರುತ್ತೆ, ಝೂಮ್ ತಗೊಂಡಿರುತ್ತೆ ನಮ್ ಸೌಂಡ್. ಓಕೆನಾ? 3 ಮಿನಿಟ್ಸ್ ಯಾರಿಗ್ ವಿಡಿಯೋ ಮಾಡೋದಿದೆ ವಿಡಿಯೋ ಮಾಡ್ರಿ, ಯಾರಿಗ್ ಟೈಪ್ ಮಾಡೋದಿದೆ ಟೈಪ್ ಮಾಡ್ರಿ, ಯಾರಿಗ್ ಆಡಿಯೋ ಮಾಡೋದಿದೆ ಯಾರಿಗ್ ಆಡಿಯೋ ಮಾಡ್ರಿ. ನೀವ್ ಏನು ಮಾಡಿಲ್ಲ ಅಂದ್ರೆ ಒಂದ್ ಸೆಲ್ಫಿ ಹಾಕ್ರಿ, ನಾನು ಇದ್ದೀನಿ ಗ್ರೂಪ್ ನಲ್ಲಿ ಅಂತ. ಓಕೆನಾ? ಸೊ 1 2 3 ಎಲ್ಲಾರು ಲೆಫ್ಟ್ ಆಗ್ರಿ. ಎಲ್ಲಾರು